ಶರಾವತಿ ಹಿನ್ನೀರು ಮಲೆನಾಡಿನ ಸೌಂದರ್ಯದ ಕಿರೀಟ. ಆದರೆ ಇದೇ ಹಿನ್ನೀರು ಅಂಬಾರಗೋಡ್ಲು ಮತ್ತು ಕಳಸವಳ್ಳಿ ಭಾಗದ ಜನರಿಗೆ ದಶಕಗಳಿಂದ ಶಾಪವೂ ಆಗಿತ್ತು. ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗಬೇಕು ಅಂದರೆ ಲಾಂಚ್ ಅಥವಾ ಬಾರ್ಜ್ಗಳೇ ಆಧಾರವಾಗಿತ್ತು. ಎಲ್ಲ ಸಂಕಷ್ಟಗಳಿಗೆ ಕಾಯುವಿಕೆಗೆ ಈಗ ತೆರೆ ಬೀಳೋ ಸಮಯ ಬಂದಿದೆ. ಒಂದು ಸೇತುವೆ ಆ ಕಾಯುವಿಕೆಯ ಯುಗಕ್ಕೆ ಅಂತ್ಯ ಹಾಡ್ತಿದೆ. ನಿರಂತರ ಸಂಪರ್ಕದ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ. ಮಲೆನಾಡಿನ ಜನರ ದಶಕಗಳ ಕನಸಿನ ಸೌಧವೊಂದು ವಾಸ್ತವ ರೂಪ ಪಡೆದು ಲೋಕಾರ್ಪಣೆಗೆ ಸಜ್ಜಾಗಿ ನಿಂತಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಎದೆಯ ಮೇಲೆ ನಿರ್ಮಾಣವಾಗಿರುವ ಕರ್ನಾಟಕದ ಹೆಮ್ಮೆಯ ಪ್ರತೀಕವಾದ ಸಿಗಂದೂರು ಸೇತುವೆ ಈಗ ಉದ್ಘಾಟನೆಯ ಹೊಸ್ತಿಲಲ್ಲಿದೆ. ಈ ಮಹಾ ಸೇತುವೆ ಕೇವಲ ಕಾಂಕ್ರೀಟ್ ಮತ್ತು ಉಕ್ಕಿನ ಕಟ್ಟಡವಲ್ಲ, ಬದಲಿಗೆ ಈ ಭಾಗದ ಜನರ ಬದುಕಿನ ಹೊಸ ಭರವಸೆಯ ಸೇತುವೆಯಾಗಿದೆ. ಶರಾವತಿ ಸೇತುವೆ ಉದ್ಘಾಟನೆ ರಾಜಕೀಯ. ಇದು ದೇಶದ 2ನೇ ಅತಿ ಉದ್ದದ ಸೇತುವೆ. ಲೋಕಾರ್ಪಣೆಗೆ ಬರಲ್ವಂತೆ ಸಿದ್ದರಾಮಯ್ಯ. ಅದು 6 ದಶಕಗಳ ಕನಸು ಕಡೆಗೂ ನಾಳೆ ನನಸಾಗುತ್ತಿದೆ. ಹೌದು, ಸಾಗರ ತಾಲೂಕಿನ ಅಂಬಾರಗೋಡ್ಲು ಕಳಸವಳ್ಳಿ ನಡುವೆ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣಗೊಂಡಿರುವ ನೂತನ ಸೇತುವೆ ಲೋಕಾರ್ಪಣೆ ಆಗಲಿದೆ. ಕೇಬಲ್ ಸೇತುವೆ ಇದಾಗಿದ್ದು 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಸಾಗರ ತಾಲೂಕಿನ ಹೊಳೆಬಾಗಿಲಿನಲ್ಲಿ ಭಾರತದಲ್ಲೇ 2ನೇ ಅತಿ ಉದ್ದದ ತೂಗು ಸೇತುವೆ ನಿರ್ಮಾಣವಾಗಿದೆ. ಈ ನಡುವೆ ರಾಜಕೀಯ ಪಕ್ಷಗಳ ನಡುವೆ ಕ್ರೆಡಿಟ್ ವಾರ್ ಜೋರಾಗಿದೆ. ನಾಳೆ ನಡೆಯಲಿರುವ ಸೇತುವೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಆಗಮಿಸಲಿದ್ದು, ಸಿಎಂ ಸಿದ್ದರಾಮಯ್ಯನವರು ಭಾಗವಹಿಸುವುದಿಲ್ಲ ಎಂದು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇಲ್ಲ, ಏನು ಕ್ರೆಡಿಟ್ ಇಲ್ಲ, ಯಾಕಂದ್ರೆ ಇದು ಮುಂಚೆನೆ ಫಿಕ್ಸ್ ಆಗಿತ್ತು. ಅದಾದ ನಂತರ ಈಗ 3-4 ದಿವಸದಲ್ಲಿ ಇದು ಫಿಕ್ಸ್ ಆಯಿತು. ಬ್ರಿಡ್ಜ್ ಸಿಗಂದೂರು ಸೇತುವೆ ವಿಚಾರದಲ್ಲಿ ಬಿಜೆಪಿ ನಾವೇ ಮಾಡಿಸಿದ್ದು ಪ್ರಾರಂಭ ಆಗಿದ್ದು ಹಿಂದಿನ ಸರ್ಕಾರದಲ್ಲಿ. ಹಂಗೆ ಇರ್ತವೆ, ಒಂದೇ ಸರ್ಕಾರದಲ್ಲಿ ಮುಗಿಯೋಲ್ಲ ಯಾವುದೇ ಬ್ರಿಡ್ಜ್. ಎಲ್ಲ ಒಂದು ಐತಿಹಾಸಿಕವಾದಂಥ ಒಂದು ಲೋಕಾರ್ಪಣೆ ಒಂದು ಕಾರ್ಯಕ್ರಮ. ಸುಮಾರು 6 ದಶಕಗಳ ಒಂದು ತಪಸ್ಸು ಕನಸು ಇವತ್ತು ನನಸಾಗುವಂಥ ಒಂದು ಕ್ಷಣ. ನಾವು ಇನ್ನು 48 ಗಂಟೆ ಕಾಲ ಮಾತ್ರ ಉಳಿದಿದೆ. ಹಾಗೆ ಮೊದಲನೇದಾಗಿ ಈ ಒಂದು ಯಶಸ್ವಿಗೆ ಶ್ರಮಪಟ್ಟಂಥ ನಮ್ಮ ವಿಶೇಷವಾಗಿ ನಮ್ಮ ಅಂಬಾರಗೋಡ್ಲು ಮತ್ತು ಕಳಸವಳ್ಳಿ ಈ ಕಡೆ ಭಾಗದ ಅನೇಕ ಹೋರಾಟಗಾರರ ದೊಡ್ಡ ಪಟ್ಟಿನೇ ಐತೆ. ಚಪ್ಪಲಿಯನ್ನು ಸವಿಸ್ಕೊಂಡು ಹೋರಾಟಗಳನ್ನು ಮಾಡಿದಂಥ ಎಲ್ಲ ಹೋರಾಟಗಾರರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ. ಸಿಗಂದೂರು ಸೇತುವೆ ವಿಶೇಷ. 473 ಕೋಟಿ ರೂಪಾಯಿಯ ಟೆಂಡರ್ ಕರೆದು 2019 ಡಿಸೆಂಬರ್ 12ರಂದು ಕಾಮಗಾರಿ ಆರಂಭವಾಗಿತ್ತು. 2025 ಜುಲೈ 14ರಂದು ಕಾಮಗಾರಿ ಮುಕ್ತಾಯವಾಯಿತು. ದಿಲೀಪ್ ಬಿಲ್ ಖಾನ್ನವರು ಕಾಮಗಾರಿ ನಿರ್ವಹಿಸಿದ್ರು. 2125 ಮೀಟರ್ ಉದ್ದ, 16 ಮೀಟರ್ ಅಗಲದ ಸೇತುವೆ ಮೇಲೆ 2x1.5 ಮೀಟರ್ ಫುಟ್ಪಾತ್ ಇದೆ. 1.05 ಕಿಲೋಮೀಟರ್ನಿಂದ 3 ಕಿಲೋಮೀಟರ್ನಷ್ಟು ಸಂಪರ್ಕ ರಸ್ತೆ ಇದ್ದು 470 ಮೀಟರ್ ಉಕ್ಕಿನ ಕೇಬಲ್ ಹಾಕಲಾಗಿದೆ. ಕೇಬಲ್ ಎತ್ತರ 38.50 ಮೀಟರ್ ಇದೆ. ಹಬ್ಬ ನಮ್ಮೆಲ್ಲರ ಒಂದು 60-70 ವರ್ಷದ ಹೋರಾಟದ ಫಲ. ಯಾಕಂದರೆ ಸಂಜೆ 6 ಗಂಟೆ ಆಯಿತು ಅಂತಂದರೆ ಎಲ್ಲರನ್ನೂ 100-110 ಕಿಲೋಮೀಟ್ರಲ್ಲಿ ಸಾಗರ ಕಾಣಿಸ್ಬೇಕಿತ್ತು. ಆರೋಗ್ಯ ಹೆಚ್ಚು ಕಮ್ಮಿ ಆದಾಗಿಲ್ಲ ಕುಂದಾಪುರ ಹೋಗಬೇಕಿತ್ತು. ಅದೆಲ್ಲ ಭಾವನೆಗಳನ್ನು ಲೋಕಸಭಾ ಈಗಿನ ನಿತಿನ್ ಗಡ್ಕರಿ ಅವರಾಗಲಿ, ರಾಘವೇಂದ್ರ ಆಗಲಿ, ಯಡಿಯೂರಪ್ಪ ಆಗಲಿ ಅವರೆಲ್ಲ ಹೋರಾಟದ ಫಲ. ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಇದೊಂದು 60-70 ವರ್ಷದ ಕನಸು. ಇದು ಕನಸಾಗಿಯೇ ಉಳಿತದೆ ಅಂಥೇಳಿ ನಮ್ಮ ತಲೆಮಾರಿನವರಿಗೂ ಅನಿಸ್ಬಿಟ್ಟಿತ್ತು. ಇದು ಸುಮ್ಮನೆ ಇದು ಹೇಳ್ತಾರೆ, ಯಾರು ಇದು ಆಗೋದಿಲ್ಲ ಅಂತ. ಆದರೆ ಇಲ್ಲಿ ಸ್ಥಳೀಯರು ಭಾಳ ಇದರಲ್ಲಿ ಪ್ರಯತ್ನ ಮಾಡಿದರು. ಅದ್ರ ಜೊತೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಮನಸ್ಸು ತೆಗೆದು ಹೋಗಿದ್ರೆ ಈ ಸೇತುವೆ ಖಂಡಿತ ಆಗ್ತಿರಲಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಜನರು ಕೂಡ ಪಕ್ಷಭೇದವಿಲ್ಲದೆ ಅವ್ರನ್ನ ನಾವು ನೆನೆಸ್ಕೊಳ್ಬೇಕು. ಸೇತುವೆ ಆಗುವ ಮುನ್ನ ಕೇವಲ ಲಾಂಚ್ಗಳ ಸೇವೆಯನ್ನು ಇಲ್ಲಿನ ಜನರು ಪಡೆದುಕೊಳ್ತಿದ್ರು. 6 ಗಂಟೆಯ ನಂತರ ಅವರಿಗೆ ಯಾವುದೇ ರೀತಿಯ ವ್ಯವಸ್ಥೆಗಳಿರಲಿಲ್ಲ ಓಡಾಡಲಿಕ್ಕೆ. ಹಾಗಾಗಿ ಕೇವಲ ಲಾಂಚನ್ನೇ ಅವಲಂಬಿತರಾಗಿದ್ದರು. ಆದರೆ ಅವೆಲ್ಲದಕ್ಕೂ ಈಗ ಮುಕ್ತಿ ಸಿಕ್ಕಿದೆ. ಜನರಿಗೆ ಸೇತುವೆ ಲೋಕಾರ್ಪಣೆ ಆಗಿರೋದ್ರಿಂದ ಈ ಭಾಗದ ಜನರಿಗೆ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ. ಶರಾವತಿ ಹಿನ್ನೀರು ಮಲೆನಾಡಿನ ಸೌಂದರ್ಯದ ಕಿರೀಟ. ಆದರೆ ಇದೇ ಹಿನ್ನೀರು
ಅಂಬಾರಗೋಡ್ಲು ಮತ್ತು ಕಳಸವಳ್ಳಿ ಭಾಗದ ಜನರಿಗೆ ದಶಕಗಳಿಂದ ಶಾಪವೂ ಆಗಿತ್ತು. ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗಬೇಕು ಅಂದರೆ ಲಾಂಚ್ ಅಥವಾ ಬಾರ್ಜ್ಗಳೇ ಆಧಾರವಾಗಿತ್ತು. ಎಲ್ಲ ಸಂಕಷ್ಟಗಳಿಗೆ ಕಾಯುವಿಕೆಗೆ ಈಗ ತೆರೆ ಬೀಳೋ ಸಮಯ ಬಂದಿದೆ. ಒಂದು ಸೇತುವೆ ಆ ಕಾಯುವಿಕೆಯ ಯುಗಕ್ಕೆ ಅಂತ್ಯ ಹಾಡ್ತಿದೆ. ನಿರಂತರ ಸಂಪರ್ಕದ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ. ಮಲೆನಾಡಿನ ಜನರ ದಶಕಗಳ ಕನಸಿನ ಸೌಧವೊಂದು ವಾಸ್ತವ ರೂಪ ಪಡೆದು ಲೋಕಾರ್ಪಣೆಗೆ ಸಜ್ಜಾಗಿ ನಿಂತಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಎದೆಯ ಮೇಲೆ ನಿರ್ಮಾಣವಾಗಿರುವ ಕರ್ನಾಟಕದ ಹೆಮ್ಮೆಯ ಪ್ರತೀಕವಾದ ಸಿಗಂದೂರು ಸೇತುವೆ ಈಗ ಉದ್ಘಾಟನೆಯ ಹೊಸ್ತಿಲಲ್ಲಿದೆ. ಈ ಮಹಾ ಸೇತುವೆ ಕೇವಲ ಕಾಂಕ್ರೀಟ್ ಮತ್ತು ಉಕ್ಕಿನ ಕಟ್ಟಡವಲ್ಲ, ಬದಲಿಗೆ ಈ ಭಾಗದ ಜನರ ಬದುಕಿನ ಹೊಸ ಭರವಸೆಯ ಸೇತುವೆಯಾಗಿದೆ. ಶರಾವತಿ ಸೇತುವೆ ಉದ್ಘಾಟನೆ ರಾಜಕೀಯ. ಇದು ದೇಶದ 2ನೇ ಅತಿ ಉದ್ದದ ಸೇತುವೆ. ಲೋಕಾರ್ಪಣೆಗೆ ಬರಲ್ವಂತೆ ಸಿದ್ದರಾಮಯ್ಯ. ಅದು 6 ದಶಕಗಳ ಕನಸು ಕಡೆಗೂ ನಾಳೆ ನನಸಾಗುತ್ತಿದೆ. ಹೌದು, ಸಾಗರ ತಾಲೂಕಿನ ಅಂಬಾರಗೋಡ್ಲು ಕಳಸವಳ್ಳಿ ನಡುವೆ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣಗೊಂಡಿರುವ ನೂತನ ಸೇತುವೆ ಲೋಕಾರ್ಪಣೆ ಆಗಲಿದೆ. ಕೇಬಲ್ ಸೇತುವೆ ಇದಾಗಿದ್ದು 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಸಾಗರ ತಾಲೂಕಿನ ಹೊಳೆಬಾಗಿಲಿನಲ್ಲಿ ಭಾರತದಲ್ಲೇ 2ನೇ ಅತಿ ಉದ್ದದ ತೂಗು ಸೇತುವೆ ನಿರ್ಮಾಣವಾಗಿದೆ. ಈ ನಡುವೆ ರಾಜಕೀಯ ಪಕ್ಷಗಳ ನಡುವೆ ಕ್ರೆಡಿಟ್ ವಾರ್ ಜೋರಾಗಿದೆ. ನಾಳೆ ನಡೆಯಲಿರುವ ಸೇತುವೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಆಗಮಿಸಲಿದ್ದು, ಸಿಎಂ ಸಿದ್ದರಾಮಯ್ಯನವರು ಭಾಗವಹಿಸುವುದಿಲ್ಲ ಎಂದು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇಲ್ಲ, ಏನು ಕ್ರೆಡಿಟ್ ಇಲ್ಲ, ಯಾಕಂದ್ರೆ ಇದು ಮುಂಚೆನೆ ಫಿಕ್ಸ್ ಆಗಿತ್ತು. ಅದಾದ ನಂತರ ಈಗ 3-4 ದಿವಸದಲ್ಲಿ ಇದು ಫಿಕ್ಸ್ ಆಯಿತು. ಬ್ರಿಡ್ಜ್ ಸಿಗಂದೂರು ಸೇತುವೆ ವಿಚಾರದಲ್ಲಿ ಬಿಜೆಪಿ ನಾವೇ ಮಾಡಿಸಿದ್ದು ಪ್ರಾರಂಭ ಆಗಿದ್ದು ಹಿಂದಿನ ಸರ್ಕಾರದಲ್ಲಿ. ಹಂಗೆ ಇರ್ತವೆ, ಒಂದೇ ಸರ್ಕಾರದಲ್ಲಿ ಮುಗಿಯೋಲ್ಲ ಯಾವುದೇ ಬ್ರಿಡ್ಜ್ ಎಲ್ಲ. ಒಂದು ಐತಿಹಾಸಿಕವಾದಂಥ ಒಂದು ಲೋಕಾರ್ಪಣೆ ಒಂದು ಕಾರ್ಯಕ್ರಮ, ಸುಮಾರು 6 ದಶಕಗಳ ಒಂದು ತಪಸ್ಸು ಕನಸು ಇವತ್ತು ನನಸಾಗುವಂಥ ಒಂದು ಕ್ಷಣ ನಾವು ಇನ್ನು 48 ಗಂಟೆ ಕಾಲ ಮಾತ್ರ ಉಳಿದಿದೆ. ಹಾಗೆ ಮೊದಲನೇದಾಗಿ ಈ ಒಂದು ಯಶಸ್ವಿಗೆ ಶ್ರಮಪಟ್ಟಂಥ ನಮ್ಮ ವಿಶೇಷವಾಗಿ ನಮ್ಮ ಅಂಬಾರಗೋಡ್ಲು ಮತ್ತು ಕಳಸವಳ್ಳಿ ಈ ಕಡೆ ಭಾಗದ ಅನೇಕ ಹೋರಾಟಗಾರರ ದೊಡ್ಡ ಪಟ್ಟಿನೇ ಐತೆ. ಚಪ್ಪಲಿಯನ್ನು ಸವಿಸ್ಕೊಂಡು ಹೋರಾಟಗಳನ್ನು ಮಾಡಿದಂಥ ಎಲ್ಲ ಹೋರಾಟಗಾರರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ. ಸಿಗಂದೂರು ಸೇತುವೆ ವಿಶೇಷ. 473 ಕೋಟಿ ರೂಪಾಯಿಯ ಟೆಂಡರ್ ಕರೆದು 2019 ಡಿಸೆಂಬರ್ 12ರಂದು ಕಾಮಗಾರಿ ಆರಂಭವಾಗಿತ್ತು. 2025 ಜುಲೈ 14ರಂದು ಕಾಮಗಾರಿ ಮುಕ್ತಾಯವಾಯಿತು. ದಿಲೀಪ್ ಬಿಲ್ ಖಾನ್ನವರು ಕಾಮಗಾರಿ ನಿರ್ವಹಿಸಿದ್ರು. 2125 ಮೀಟರ್ ಉದ್ದ, 16 ಮೀಟರ್ ಅಗಲದ ಸೇತುವೆ ಮೇಲೆ 2x1.5 ಮೀಟರ್ ಫುಟ್ಪಾತ್ ಇದೆ. 1.05 ಕಿಲೋಮೀಟರ್ನಿಂದ 3 ಕಿಲೋಮೀಟರ್ನಷ್ಟು ಸಂಪರ್ಕ ರಸ್ತೆ ಇದ್ದು 470 ಮೀಟರ್ ಉಕ್ಕಿನ ಕೇಬಲ್ ಹಾಕಲಾಗಿದೆ. ಕೇಬಲ್ ಎತ್ತರ 38.50 ಮೀಟರ್ ಇದೆ. ಹಬ್ಬ ನಮ್ಮೆಲ್ಲರ ಒಂದು 60-70 ವರ್ಷದ ಹೋರಾಟದ ಫಲ. ಯಾಕಂದರೆ ಸಂಜೆ 6 ಗಂಟೆ ಆಯಿತು ಅಂತಂದರೆ ಎಲ್ಲರನ್ನೂ 110 ಕಿಲೋಮೀಟ್ರಲ್ಲಿ ಸಾಗರ ಕಾಣಿಸ್ಬೇಕಿತ್ತು. ಆರೋಗ್ಯ ಹೆಚ್ಚು ಕಮ್ಮಿ ಆದಾಗಿಲ್ಲ ಕುಂದಾಪುರ ಹೋಗಬೇಕಿತ್ತು. ಅದೆಲ್ಲ ಭಾವನೆಗಳನ್ನು ಲೋಕಸಭಾ ಈಗಿನ ನಿತಿನ್ ಗಡ್ಕರಿ ಅವರಾಗಲಿ, ರಾಘವೇಂದ್ರ ಆಗಲಿ, ಯಡಿಯೂರಪ್ಪ ಆಗಲಿ ಅವರೆಲ್ಲ ಹೋರಾಟದ ಫಲ. ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಇದೊಂದು 60-70 ವರ್ಷದ ಕನಸು. ಇದು ಕನಸಾಗೇ ಉಳಿತದೆ ಅಂಥೇಳಿ ನಮ್ಮ ತಲೆಮಾರಿನವರಿಗೂ ಅನಿಸ್ಬಿಟ್ಟಿತ್ತು. ಇದು ಸುಮ್ಮನೆ ಇದು ಹೇಳ್ತಾರೆ, ಯಾರು ಇದು ಆಗೋದಿಲ್ಲ ಅಂತ. ಆದರೆ ಇಲ್ಲಿ ಸ್ಥಳೀಯರು ಭಾಳ ಇದರಲ್ಲಿ ಪ್ರಯತ್ನ ಮಾಡಿದರು. ಅದ್ರ ಜೊತೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಮನಸ್ಸು ತೆಗೆದು ಹೋಗಿದ್ರೆ ಈ ಸೇತುವೆ ಖಂಡಿತ ಆಗ್ತಿರಲಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಜನರು ಕೂಡ ಪಕ್ಷಭೇದವಿಲ್ಲದೆ ಅವ್ರನ್ನ ನಾವು ನೆನೆಸ್ಕೊಳ್ಬೇಕು. ಈ ಸೇತುವೆ ಆಗುವ ಮುನ್ನ ಕೇವಲ ಲಾಂಚ್ಗಳ ಸೇವೆಯನ್ನು ಇಲ್ಲಿನ ಜನರು ಪಡೆದುಕೊಳ್ತಿದ್ರು. 6 ಗಂಟೆಯ ನಂತರ ಅವರಿಗೆ ಯಾವುದೇ ರೀತಿಯ ವ್ಯವಸ್ಥೆಗಳಿರಲಿಲ್ಲ ಓಡಾಡಲಿಕ್ಕೆ. ಹಾಗಾಗಿ ಕೇವಲ ಲಾಂಚನ್ನೇ ಅವಲಂಬಿತರಾಗಿದ್ದರು. ಆದರೆ ಅವೆಲ್ಲದಕ್ಕೂ ಈಗ ಮುಕ್ತಿ ಸಿಕ್ಕಿದೆ. ಜನರಿಗೆ ಸೇತುವೆ ಲೋಕಾರ್ಪಣೆ ಆಗಿರೋದ್ರಿಂದ ಈ ಭಾಗದ ಜನರಿಗೆ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ.